ಪ್ರಿಯ ವೀಕ್ಷಕರೇ, ಇದು 650 ವರ್ಷ ಇತಿಹಾಸ ಹೊಂದಿರುವ ಕಲ್ಯ ಕೈರಬೆಟ್ಟು ನೇಲ್ಯ ಮನೆ ಬಿಲ್ಲವರಿಗೆ ಸೇರಿದ್ದು ಬೋಂಟ್ರ ಮನೆ ಅಂತಲೂ ಕರೆಯುತ್ತಾರೆ. ಬೋಂಟ್ರ ಅಂದರೆ ಬಿಲ್ಲವರ ಉಪನಾಮ. ಕಾರ್ಕಳದಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ತುಲಾಯಿ ಬೋಂಟ್ರರು ಈ ಮನೆತನದ ಮೂಲ ಪುರುಷರು. ಹಿಂದೆ ಇಡೀ ಕಲ್ಯ ಗ್ರಾಮವು ಇವರ ಒಡೆತನಕ್ಕೆ ಸೇರಿತ್ತು. 5000 ಮುಡಿ ಅಕ್ಕಿ ಈ ಮನೆತನಕ್ಕೆ ಇತ್ತು. ಶಾಬಾಸ್. ಹಿಂದೆ ಈ ಮನೆಯಲ್ಲಿ 100ಕ್ಕೂ ಅಧಿಕ ಮಂದಿ ವಾಸವಾಗಿದ್ದರು. ಎದುರು ಕಂಬಳ ನಡೆಯುತ್ತಿತ್ತು. ಬ್ರಿಟಿಷರ ಕಾಲದಲ್ಲಿ 1000 ರೂಪಾಯಿ ತೀರುವೆ ಕಟ್ಟುತ್ತಿದ್ದ ಮನೆ ಇದು. ಆಗ ಸಾವಿರಾರು ಎಕರೆ ಜಾಗ ಇತ್ತು. ಭೂಮಸೂದೆ ಬಂದ ಬಳಿಕ ತುಂಬಾ ಜಾಗ ಹೋಗಿದೆ. ಇದು ಭೂತದ ಮಂಚ. ಮೈಸಂದಾಯ, ವಾಡಂತಾಯ, ಮಟ್ಟಾರ ಪಂಜುರ್ಲಿ, ಪಿಲಿಚಂಡಿ ಈ ದೈವಗಳು ಇಲ್ಲಿ ಇದ್ದಾರೆ. ದೇವಿ ಪಿಲಿಚಾಮುಂಡಿಯ ಭಂಡಾರ ಇಲ್ಲಿಂದಲೇ ಈ ಪಲ್ಲಕ್ಕಿಯಲ್ಲಿ ಹೋಗೋದು. ಕೋಟಿ ಚೆನ್ನಯ್ಯರ ಭಂಡಾರವು ಈ ಮನೆಯಿಂದಲೇ ಕಲ್ಯ ಗರಡಿಗೆ ಬರೋದು. ಅಂದ ಹಾಗೆ ಕಾರ್ಕಳದ ಮಾಜಿ MLA ದಿವಂಗತ ಶ್ರೀ ದಯಾನಂದ ಕಲ್ಯರು ಇಲ್ಲಿಯೇ ಹುಟ್ಟಿದ್ದು. ದಿವಂಗತ ಡಾಕ್ಟರ್ ಸದಾನಂದ ಕಲ್ಯ ಹಾಗೂ ಖ್ಯಾತ ಡಾಕ್ಟರ್ ವೇದಾವತಿ ಕಲ್ಯ ಈ ಮನೆಯಲ್ಲಿಯೇ ಹುಟ್ಟಿ ಬೆಳೆದಿದ್ದು. ತುಂಬಾ ಹಳ್ಳಿಯಾದ ಈ ಪ್ರದೇಶದಲ್ಲಿದ್ದರೂ ಅವರುಗಳು ಅಷ್ಟು ಸಾಧನೆ ಮಾಡಿದ್ದು ನಿಜಕ್ಕೂ ಗ್ರೇಟ್. ಇಲ್ಲಿಯ ಇತಿಹಾಸದ ಪ್ರಕಾರ ತುಳುನಾಡಿನ ವೀರಪುರುಷ ಕೋಟಿ ಚೆನ್ನಯ್ಯರು ಈ ಮನೆಯಲ್ಲಿ ಒಂದು ದಿನ ವಿಶ್ರಾಂತಿ ಪಡೆದಿದ್ದರು. ಅವರು ಕುಳಿತಿದ್ದ ಮಂಚ ಈಗಲೂ ಇದೆ. ಸೂಪರ್. ಇಲ್ಲಿ ಮನೆಯ ಎದುರಿನ ದ್ವಾರ ಯಾವಾಗಲೂ ಓಪನ್. ಕ್ಲೋಸ್ ಮಾಡಿದರೆ ಬಡಿದ ಶಬ್ದವಾಗುತ್ತದೆ. ಕೋಟಿ ಚೆನ್ನಯ್ಯರ ಸವಾರಿ ಈಗಲೂ ಇಲ್ಲಿದೆ ಎಂದು ಮನೆಯವರು ಹೇಳುತ್ತಾರೆ. ಹಲವಾರು ತಲೆಮಾರುಗಳನ್ನು ದಾಟಿ ಈಗ ಪ್ರೇಮ ಭಾಸ್ಕರ್ ರವರು ಮನೆಯ ಜವಾಬ್ದಾರಿಯನ್ನು ನೋಡುತ್ತಿದ್ದಾರೆ. ಅವರ ಅಣ್ಣ ಶ್ರೀ ಯಶೋಧರ ಬೋಂಟ್ರ ಇಲ್ಲಿಯ ಗುರಿಕಾರರಾಗಿದ್ದಾರೆ. ಈ ಜಾಗದಲ್ಲಿ ಹಿಂದೆ ನ್ಯಾಯ ತೀರ್ಮಾನ ಆಗುತ್ತಿತ್ತು. ನನ್ನ ತಾಯಿಯ ಊರು ಕಲ್ಯ ಹಾಳೆಕಟ್ಟೆ. ಸೊ ನನಗೆ ಈ ಊರಿನ ವಿಡಿಯೋ ಮಾಡೋಕೆ ತುಂಬಾ ಖುಷಿಯಾಯಿತು. ಇಂಥ ಮನೆಯನ್ನು ಕಣ್ಣಾರೆ ನೋಡೋದಕ್ಕೂ ಭಾಗ್ಯ ಬೇಕು. ಈ ಮನೆಯನ್ನು ಬರೀ ಮಣ್ಣು ಮತ್ತು ಮರದಿಂದ ಕಟ್ಟಿದ್ದಾರೆ. ಗುರಿಕಾರರಾದ ಯಶೋಧರ ಬೋಂಟ್ರಿಗೆ ನಮಿಸಿ ಇಲ್ಲಿಂದ ಹೊರಟೆ. ವಿಡಿಯೋ ಇಷ್ಟವಾದರೆ ಫಾರ್ವರ್ಡ್ ಮಾಡಿ. ನಮ್ಮ ಹಳೆಯ ಪರಂಪರೆ ಈಗಿನವರು ನೋಡಲಿ. ಜೈ ತುಳುನಾಡು.